KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿದೆ ಅದರ ಪ್ರೊವಿಷನಲ್ ರಿಸಲ್ಟ್ ಅನ್ನ ಇವತ್ತು ಅನೌನ್ಸ್ ಮಾಡ್ತೇವೆ ಅಂತ ಕೇದವರು ಹೇಳಿದ್ದಾರೆ. ಅಂದ್ರೆ ಅಕ್ಟೋಬರ್ 7 ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೋಸ್ಕರ. ಸೊ ಅದರಲ್ಲಿ ನೀವು ನಿಮ್ಮ CET ನಂಬರ್ನ ಎಂಟ್ರಿ ಮಾಡಿ, ನಂತರ ಮತ್ತೆ ಕೆಲವು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಅದೇ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ CET ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು, ಪ್ರೊವಿಷನಲ್ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ನಂತರ ಇದು ಪ್ರೊವಿಷನಲ್ ರಿಸಲ್ಟ್ ಆಗಿರುತ್ತೆ, ಇವತ್ತು ಅನೌನ್ಸ್ ಆಗಿರೋದು. ಈ ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳಿದ್ರೆ ಆಕ್ಚುಯಲ್ ರಿಸಲ್ಟ್ ಅಲ್ಲ. ಇದರ ನಂತರ ಮತ್ತೆ ನಾಳೆ ಅಕ್ಟೋಬರ್ 8ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ, ಫೈನಲ್ ರಿಸಲ್ಟ್ ನಂತರ ವಿದ್ಯಾರ್ಥಿಗಳು ಬೇಕಿದ್ರೆ ಅಲ್ಲ, ಸಿಕ್ಕಿರುವಂತಹ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಸರಿನಾ? ಫೈನಲ್ ರಿಸಲ್ಟ್ ನಂತರ ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಫೀಸ್ ಅನ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಬಹುದು. ಬಟ್ ಈ ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳಿದ್ರೆ ಒಂದು ರೀತಿ ಡೆಮೋ ರೀತಿ ಆಗಿರುತ್ತೆ. ಈ ಕಾಲೇಜ್ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಅಂತ ಕೊಟ್ಟಿರ್ತಾರೆ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ. ಸೊ ನಿಮಗೆ ಯಾವ ಕಾಲೇಜ್ ಸಿಗಬಹುದು ಅಂತ ಒಂದು ಐಡಿಯಾ ಸಿಗುತ್ತೆ. ಅದರ ನಂತರ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ವಿದ್ಯಾರ್ಥಿಗಳು ಈ ಪ್ರಶ್ನೆ ಕೇಳ್ತಾನೆ ಇದ್ರು, ಇವತ್ತು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಎಕ್ಸಾಕ್ಟ್ ಇಂಥ ಟೈಮ್ ಅಂತ ಹೇಳಿಲ್ಲ, ಮಧ್ಯಾಹ್ನ 2 ಗಂಟೆ ನಂತರ ಅಂತ ಹೇಳಿದ್ರೆ ಬೇಕಿದ್ರೆ 4 ಆಗ್ಬಹುದು, 6 ಆಗ್ಬಹುದು, ರಾತ್ರಿ 9 ಗಂಟೆ ಕೂಡ ಆಗಬಹುದು. ಆದಷ್ಟು ಬೇಗ ಬರಲಿ ಅಂತ ನಾವೆಲ್ಲರೂ ಕೂಡ ವಿಶ್ ಮಾಡ್ತಿದ್ದೀವಿ. ಆದಷ್ಟು ಬೇಗ ರಿಸಲ್ಟ್ ಬರಲಿ, ನಂತರ ಎಲ್ಲರಿಗೂ ಕೂಡ ಸೀಟ್ ಸಿಗಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.